ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನು ಇವತ್ತೊಂದು ಡಿಫ್ರೆಂಟ್ ಆಗಿರೋಂತಹ ತುಂಬ ಸುಂದರವಾದಂತಹ ಡಿಸೈನ್ ತೋರಿಸ್ತೀನಿ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ತುಂಬ ಈಸಿಯಾಗಿ ಹಾಕ್ಬೋದು. ಬಟ್ ಇದು ಅಲ್ಲದೆ ಇದು ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಈಸಿ ಅಂದರೆ ಈಸಿಯಾಗಿ ಹಾಕ್ಬೋದು, ಬೇಗ ಕ್ವಿಕ್ಕಾಗೂ ಕೂಡ ಆಗುತ್ತೆ. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ಇದು ಏನು ಇದ್ರ ಸ್ಪೆಷಲ್ ಅಂದರೆ ಸೀದಾ ಸೈಡಿಂದಲೂ ಚೆನ್ನಾಗಿ ಕಾಣುತ್ತೆ, ಉಲ್ಟಾ ಸೈಡಿಂದ ಹಾಕ್ಕೊಬಂದರೂ ನಮಗೆ ಫಿನಿಶಿಂಗು ನೀಟಾಗೆ ಕಾಣುತ್ತೆ. ನಾವು ಸೀದಾ ಸೈಡಿಂದ ನೋಡಿದರೆ ಯಾವುದೇ ರೀತಿ ವ್ಯತ್ಯಾಸ ಏನು ಕಾಣಲ್ಲ. ಉಲ್ಟಾ ಸೈಡಿಂದಲೂ ಕೂಡ ಅದೇ ರೀತಿ ಇರುತ್ತೆ, ಯಾವುದೇ ವ್ಯತ್ಯಾಸ ಇರಲ್ಲ. ನೋಡಿ, ಆ್ಯಸ್ ಯೂಶ್ವಲ್ ನನ್ನ ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಂಡು ಪಕ್ಕದಲ್ಲೇ ಏನು ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದ್ರ ಪಕ್ಕದಲ್ಲೇ ಒಂದು ಕಂಬ ಮಾಡ್ಕೊಳ್ಳೋಣ. ಏನು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ದೀವೋ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡೋಣ. ಹಾಗಾಗಿ ಇನ್ನೂ ಒಂದು ಕಂಬ ಹಾಕ್ಕೊಳ್ಳೋಣ. ಒಟ್ಟು 3 ಕಂಬ, 3 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಫಸ್ಟು 2 ಚೈನ್ ಹಾಕಿದ್ದೀವಲ್ಲ ಅದನ್ನು ಸೇರಿ 3 ಕಂಬ. ಈಗ ದಾರ ಮೇಲೆ ಮಾಡ್ಕೊಳ್ಳೋಣ, ಬೀಡ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಸಿಲ್ವರ್ ಕಲರ್ ಬೀಡ್ ಹಾಕ್ಕೊಂಡಿದ್ದೀನಿ. ನೀವು ಸೀರೆಗೆ ಹಾಕ್ಬೇಕಾದ್ರೆ ಯಾವುದು ಮ್ಯಾಚಿಂಗ್ ಇರುತ್ತೋ ಜರಿ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಬೀಡ್ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಯಾಂಪಲ್ ತೋರಿಸೋದ್ರಿಂದ ಸಿಲ್ವರ್ ಕಲರ್ ಬೀಡ್ ಹಾಕಿದ್ದೀನಿ. ಸಿಲ್ವರ್ ಕಲರ್ ಬೀಡು, ಗೋಲ್ಡ್ ಬೀಡು ಎರಡನ್ನೂ ಹಾಕಿ ಕಂಪ್ಲೀಟ್ ಮಾಡಿರೋದನ್ನು ಲಾಸ್ಟಿಗೆ ತೋರಿಸ್ತೀನಿ ನಾನು ಯಾವ ರೀತಿ ಕಾಣುತ್ತೆ ಅಂತ. 3 ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಟೈಟಾಗಿ ಒಂದು ಸ್ವಲ್ಪ ಹಿಂಗೆ ಎಳೆದಿಟ್ಕೊಂಡ್ರೆ ಅದು ವಿ ಶೇಪಿಗೆ ಕುತ್ಕೊಳ್ಳುತ್ತೆ ಬೀಡು. ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳೋಣ. ದಾರ ತಗೊಂಡು ನಾವೇನೀಗ 3 ಕಂಬ ಮಾಡಿದ್ದೀವೋ ಅದ್ರ ಪಕ್ಕದಲ್ಲೇ ಜಸ್ಟು ಒಂದು ಪಾಯಿಂಟ್ ಗ್ಯಾಪ್ ಕೊಡಿ. ಒಂದು ಚೈನಷ್ಟು, ಒಂದು ಸಿಂಗಲ್ ಚೈನ್ ಹಾಕಿದರೆ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಗ್ಯಾಪ್ ಕೊಡಿ ಸಾಕು. ಇಲ್ಲ ಜಾಸ್ತಿ ಗ್ಯಾಪ್ ಕೊಟ್ಟರೆ ನಿಮಗೆ ಆ ಬೀಡ್ ಇದೆಯಲ್ಲ, ಬೀಡು ವಿ ಶೇಪಲ್ಲಿ ಕುತ್ಕೊಳ್ಳಲ್ಲ, ಚದುರ್ದಂಗೆ ಆಗುತ್ತೆ, ದೂರ ದೂರ ಡಿಸ್ಟೆನ್ಸ್ ಬರುತ್ತೆ. ಸೊ ಹಂಗಾಗಿ ಅಷ್ಟೇ ಗ್ಯಾಪ್ ಕೊಟ್ಟು ಒಂದು ಕಂಬ ಮಾಡ್ಕೊಳ್ಳಿ. ಮೂರು ಬೀಡ್ ಹಾಕ್ಕೋಬೇಕು ಒಂದೇ ಸಲ. 3 ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಟೈಟಾಗಿ ಬೀಡನ್ನು ಟೈಟಾಗಿ ಇಟ್ಕೊಂಡು ಒಂದು ಕಂಬ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಮತ್ತು ಹೇಗೆ ಮತ್ತೊಂದು ಕಂಬ. ಒಟ್ಟು ಬೀಡ್ ಹಾಕೋದಕ್ಕಿಂತ ಮುಂಚೆ 3 ಕಂಬ ಹಾಕ್ಕೊಂಡಿದ್ದಲ್ವ, ಈಗ ಬೀಡ್ ಹಾಕ್ಕೊಂಡು ಆದಮೇಲೆ ಕೂಡ 3 ಕಂಬಗಳನ್ನ ಹಾಕ್ಕೊಳ್ಳೋಣ. ಆ ಸೆಂಟ್ರಲ್ಲಿ ಕುತ್ಕೊಳ್ಳುತ್ತೆ ಬೀಡು. 3 ಕಂಬ ಏನು ಹಾಕಿದ್ದೀವೋ 2 ಸೈಡು ಆ ಸೆಂಟ್ರಲ್ಲಿ ಕುತ್ಕೊಳ್ಳುತ್ತೆ. ಈಗ ನಾವು ಇಲ್ಲಿಂದ 9 ಚೈನ್ ಹಾಕ್ಕೊಳ್ಳೋಣ. 2 3 4 5 6 7 8 9 ಚೈನ್ ಹಾಕ್ಕೊಂಡ್ವ. ಈಗ ಡಿಸೈನ್ನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ಫಸ್ಟು 2 ಚೈನ್ ಹಾಕಿದ್ದೀವಲ್ಲ, 2 ಚೈನು ಮತ್ತು ಒಂದು ಕಂಬ ಇದೆಯಲ್ಲ, ಅವೆರಡರ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಟೂ ಚೈನು ಮತ್ತು ಒಂದು ಕಂಬ ಹಾಕಿದ್ವಲ್ಲ, ಕಂಬ ಎರಡರ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೊಂದು ಮಾಡ್ಕೊಳ್ಳೋಣ. ಸೇಮ್ ಪ್ಲೇಸಲ್ಲಿ 2 ಟೈಮು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವೇನೀಗ 9 ಚೈನ್ ಹಾಕಿದ್ದೀವಲ್ಲ, ನೋಡಿ ಈ ರೀತಿ ಬರುತ್ತೆ, ಫ್ಲವರ್ ಬೊಕ್ಕೆ ಥರ. ಈಗ 9 ಚೈನ್ ಹಾಕಿದ್ದೀವಲ್ಲ, ಆ 9 ಚೈನಿಗೂ ನಾವು ಕಂಪ್ಲೀಟ್ ಆಗುವಷ್ಟು ಫಿಲ್ ಆಗಂಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 1 2 3 4 5
5 ಸಿಂಗಲ್ ಕ್ರೋಶ ಆಯ್ತಲ್ಲ. ಈಗ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಗೋಲ್ಡ್ ಬೀಡ್ ಹಾಕಿ ತೋರಿಸ್ತೀನಿ ನಿಮಗೆ, ಬಟ್ ಫಿನಿಶ್ ಆದಮೇಲೆ ಸಿಲ್ವರ್ ಕಲರ್ ಬೀಡ್ ಹಾಕಿರೋದನ್ನು ಕೂಡ ತೋರಿಸ್ತೀನಿ. 5 ಸಿಂಗಲ್ ಕ್ರೋಶ ಆದಮೇಲೆ 5 ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಇಲ್ಲಿ ಗೋಲ್ಡ್ ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ, ಸ್ಯಾಂಪಲ್ ಅಲ್ವಾ. ಕಂಪ್ಲೀಟ್ ಆದಮೇಲೆ ನಾನು ಸಿಲ್ವರ್ ಬೀಡ್ ಹಾಕಿ ಕೂಡ ಕಂಪ್ಲೀಟ್ ಮಾಡಿರೋದನ್ನು ತೋರಿಸ್ತೀನಿ. ಈಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ 5 ಸಿಂಗಲ್ ಕ್ರೋಶ, ಇದೊಂದು ಸೇರಿ 6 ಸಿಂಗಲ್ ಕ್ರೋಶ ಆಯಿತು. ಈಗ ಬೀಡ್ ಹಾಕಿರೋದನ್ನು ಬಿಟ್ಟು ನಾವು ಮತ್ತೆ 5 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 3 4, ಈ ಕಡೆ 5 ಬಂತು, ಆ ಕಡೆ 5 ಬಂತು. ಸೆಂಟ್ರಲ್ಲಿ ಒಂದು ಬೀಡ್ ಹಾಕಿರೋದೊಂದು ಒಟ್ಟಿಗೆ ಒಟ್ಟು 11 ಸಿಂಗಲ್ ಕ್ರೋಶ ಬರುತ್ತೆ. ಇಷ್ಟೇ ಮಾಡ್ಕೋಬೇಕು ಅಂತಿಲ್ಲ ನೀವು. ಆ ಚೈನ್ ಗ್ಯಾಪ್ ಎಷ್ಟಿರುತ್ತೋ ಅಷ್ಟು ಎರಡೂ ಕಡೆ ಸೆಂಟ್ರಿಗೆ ಕರೆಕ್ಟಾಗಿ ಬೀಡ್ ಸೆಂಟ್ರಿಗೆ ಬರೋಂಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಎರಡೂ ಕಡೆ 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ತುಂಬ ಕ್ಯೂಟಾಗಿದೆ ನೋಡಿ, ಎಷ್ಟು ಈಸಿ ಅದು ಹಾಕ್ಬೋದು ಅಂತ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಈಗ 2 ಚೈನ್ ಹಾಕ್ಕೊಳ್ಳೋಣ. ಅಲ್ಲಿಂದ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚನ್ನು ಕಂಟಿನ್ಯೂ ಮಾಡೋಣ. ನೀಡಲ್ ಮೇಲೆ ದಾರ ತಗೊಳ್ಳಿ. ಒಂದು 3 ಚೈನ್ ಹಾಕೋವಷ್ಟು ಗ್ಯಾಪ್ ಬಿಡಿ. ಒಂದು 3 ಚೈನ್ ಹಾಕೋವಷ್ಟು ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶ ಆಯಿತು. ಮತ್ತು ಅದೇ ಡಬಲ್ ಕ್ರೋಶ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಕಂಬ ಮಾಡ್ಕೊಳ್ಳೋಣ. ಒಟ್ಟು 3 ಕಂಬಗಳನ್ನು ಮಾಡ್ಕೊಳ್ಳೋಣ, ಡಬಲ್ ಕ್ರೋಶ ಕಂಬಗಳು. ನೋಡಿ, ಈಗ 3 ಕಂಬ ಆಯ್ತಲ್ಲ. ಈಗ ದಾರ ಮೇಲೆ ಮಾಡ್ಕೊಳ್ಳೋಣ. 3 ಬೀಡನ್ನು ಇನ್ಸರ್ಟ್ ಮಾಡೋಣ. ಒಂದೇ ಸಾರಿ 3 ಬೀಡನ್ನು ಹಾಕ್ಕೋಬೇಕು, ಒಂದಾದಮೇಲೆ ಒಂದಲ್ಲ, ಒಂದೇ ಸಾರಿ ಹಾಕ್ಕೋಬೇಕು. ಹಾಕ್ಕೊಂಡು 3 ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಹಿಂಗೆ ಹೇಳಿದ್ರೆ 3 ಬೀಡು ಕೂಡ್ಕೊಳ್ತವೆ, ವಿ ಶೇಪಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ಟೈಟಾಗಿ ಇಟ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಏನು ನಾವು 3 ಡಬಲ್ ಕ್ರೋಶ ಮಾಡಿದ್ದೀವ ಅದ್ರ ಪಕ್ಕದಲ್ಲಿ ಮತ್ತೆ 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ಅರ್ಥ ಆಗಿದೆ ಅಲ್ವಾ ವೀಕ್ಷಕರೇ? ಈಸಿಯಾಗಿದೆ, ಕಷ್ಟ ಏನಿಲ್ಲ. 3 ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು, 3 ಬೀಡ್ ಹಾಕ್ಕೋಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು, ಮತ್ತು 3 ಕಂಬಗಳನ್ನ ಕಂಟಿನ್ಯೂ ಮಾಡಬೇಕು. ಮತ್ತು 2 ಚೈನ್ ಹಾಕ್ಕೋಬೇಕು. ನೆಕ್ಸ್ಟ್ ಆರ್ಚನ್ನು ಸ್ಟಾರ್ಟ್ ಮಾಡ್ಕೋಬೇಕು. ತುಂಬ ಕ್ಯೂಟಾಗಿ ಕಾಣುತ್ತೆ. ತುಂಬ ಒಂಥರ ಡಿಫ್ರೆಂಟ್ ಆಗಿರೋಂತಹ ಡಿಸೈನ್ ಅಂತ ಅಂದ್ಕೋಬೋದು. ಆಮೇಲೆ ಬೇಗನೂ ಕೂಡ ಆಗುತ್ತೆ. ನೋಡಿದ್ರಲ್ಲ ನೀವೇ ಎಷ್ಟು ಈಸಿಯಾಗಿದೆ ಅಂತ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಗೊತ್ತಿರೋ ಕ್ರೋಶ ವರ್ಕ್ ಗೊತ್ತಿರೋರು ಯಾರು ಬೇಕಾದರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಈಗ ಇಲ್ಲಿಂದ ನಾವು 9 ಚೈನ್ ಹಾಕ್ಕೊಳ್ಳೋಣ. ಒಂಬತ್ತು ಚೈನ್ ಹಾಕ್ಕೊಂಡಾದ್ಮೇಲೆ ಡಿಸೈನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ಆ 2 ಚೈನ್ ಇದೆಯಲ್ಲ, 2 ಚೈನ್ ಹಾಕಿದ್ವಲ್ಲ, ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಆ 2 ಚೈನ್ಗೆ 2 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೇಲ್ ಗೋಲ್ಡ್ ಬೀಡ್ ಹಾಕಿ ತೋರಿಸಿದ್ದೀನಿ. ಬೀಡು ನಿಮ್ಮ ಆಪ್ಷನ್ನು, ಯಾವ್ದು ಬೇಕಾದರೂ ನೀವು ಹಾಕ್ಕೋಬೋದು. ಇದೇ ಹಾಕ್ಕೋಬೇಕು ಅಂತೇನಿಲ್ಲ, ಜಸ್ಟ್ ನಿಮಗೆ ಸ್ಯಾಂಪಲ್ ತೋರ್ಸೋಕ್ಕೋಸ್ಕರ ಬೀಡು ಹಾಕ್ಕೊಂಡು ಈ ಗೋಲ್ಡ್ ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಕಂಪ್ಲೀಟ್ ಅಂದರೆ ಸ್ಯಾಂಪಲ್ದು ಕಂಪ್ಲೀಟ್ ಮಾಡಿದ ಮೇಲೆ ಸಿಲ್ವರ್ ಕಲರ್ ಬೀಡ್ ಹಾಕಿ ಕಂಪ್ಲೀಟ್ ಮಾಡಿರೋದು ತೋರಿಸ್ತೀನಿ.
ಮತ್ತು ಬೀಡ್ ಹಾಕ್ದೇನೂ ಕೂಡ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಈಗ ಅದ್ರದ್ದು ಏನು ನಾವು 9 ಚೈನ್ ಹಾಕ್ಕೊಂಡಿವೋ 9 ಚೈನು ಫಿಲ್ ಆಗಂಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಫಸ್ಟು 5 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 5 ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಮಾಡ್ಕೋಬೇಕು. ಈಗ 5 ಸಿಂಗಲ್ ಕ್ರೋಶ ಆಯಿತು. ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡಾದ್ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಮತ್ತೆ 5 ಸಿಂಗಲ್ ಕ್ರೋಶ ಈ ಇನ್ನೊಂದು ಸೈಡು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ತುಂಬ ಈಸಿ ಅಲ್ವಾ ವೀಕ್ಷಕರೇ? ನಾನು ಬೀಡ್ ಹಾಕದೆ ಕೂಡ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಮೇಲೊಂದು ಬೀಡ್ ಹಾಕಿದ್ನಲ್ಲ ಈಗ ಸಿಂಗಲ್ ಕ್ರೋಶಕ್ಕೆ, ಆ ಬೀಡ್ ಹಾಕದೇ ಇದ್ದರೂ ಕೂಡ ಚೆನ್ನಾಗಿ ಕಾಣುತ್ತೆ. ಬೀಡ್ ಹಾಕ್ದೇನೂ ಕೂಡ ಒಂದು ಸ್ವಲ್ಪ ಸ್ಯಾಂಪಲ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಟ್ರೈ ಮಾಡ್ಬೋದು. ಒಟ್ಟು ಒಂದು ಆರ್ಚಿಗೆ 4 ಬೀಡ್ ಹಾಕಿದ್ದೀನಿ. ಬರೀ ಕೆಳಗೆ ಒಂದು 3 ಬೀಡ್ ಹಾಕಿ ಮೇಲಿಂದ ಆರ್ಚಿ ಅಂದರೆ ಸಿಂಗಲ್ ಕ್ರೋಶಕ್ಕೆ ಬೀಡ್ ಹಾಕಿದ್ದೀವಲ್ಲ, ಅದನ್ನ ಸ್ಕಿಪ್ ಮಾಡಿ ಕೂಡ ನೀವು ಹಾಕ್ಬೋದು. ನೋಡಿ ಈ ರೀತಿ ಕಾಣುತ್ತೆ. ಜಸ್ಟ್ ಬೊಕ್ಕೆ ಥರನೇ ಕಾಣುತ್ತೆ. ಫ್ಲವರ್ ಬೊಕ್ಕೆ ಥರ ಇರುತ್ತಲ್ಲ ಅದೇ ಥರನೇ ಕಾಣುತ್ತೆ. ಈಗ 2 ಚೈನ್ ಹಾಕ್ಕೋಬೇಕು. ಡಿಸೈನ್ನ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನೋಡಿ ನಾನೊಂದು 4ರಿಂದ 5 ಆರ್ಚನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಯಾವ ರೀತಿ ಹಾಕಿದ್ದೀನಿ ಆಗುತ್ತೆ ಅಂತ ಡಿಸೈನು. ನೋಡಿ ಈ ರೀತಿ ಬಂದಿದೆ. ಎಷ್ಟು ಕ್ಯೂಟಾಗಿದೆ ನೋಡಿ. ನಾನು ಕೆಳಗೆ 3 ಬೀಡ್ ಹಾಕಿದ್ದೀನಲ್ಲ, ಮೇಲೂ ಕೂಡ ಸಿಲ್ವರ್ ಕಲರ್ ಬೀಡ್ ಹಾಕಿ ಕಂಪ್ಲೀಟ್ ಮಾಡಿರೋದನ್ನು ತೋರಿಸ್ತೀನಿ. ನಿಮಗೆ ಸ್ಯಾಂಪಲ್ ತೋರಿಸಿದ್ರಿಂದ ಗೋಲ್ಡ್ ಕಲರ್ ಬೀಡ್ ಹಾಕಿ ತೋರಿಸ್ತೆ. ನೋಡಿ ಈ ರೀತಿ ಬರುತ್ತೆ. ತುಂಬ ಕ್ಯೂಟಾಗಿ ಬರುತ್ತೆ. ಡಿಫ್ರೆಂಟ್ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಕುಚ್ಚು ಇಲ್ಲದೆ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಇದು ಕುಚ್ಚು ಹಾಕೋದಕ್ಕಿಂತ ವಿತೌಟ್ ಕುಚ್ಚುನೇ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನು ಮೇಲೆ ಬೀಡ್ ಹಾಕಿದ್ದೀನಲ್ಲ ಸಿಂಗಲ್ ಬೀಡ್ ಹಾಕದೇನೂ ಕೂಡ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಬಂದಿದೆ ನೋಡಿ. ಸ್ಮಾಲ್ ಸೈಜ್ ಬೀಡ್ ಕೆಳಗೆ ಹಾಕಿ ಮೇಲೆ ಬೀಡ್ ಹಾಕ್ದೇನೂ ಕೂಡ ಮಾಡಿದ್ದೀನಿ. ಅದು ಒಂಥರ ಲುಕ್ ಕೊಡುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ಮಾಡ್ಕೋಬೋದು. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.